ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಲ್ಲಿ ಗಮನಿಸಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಆಯುರ್ವೇದಿಕ್ ಲಿಪ್ ಕೇರ್. ಲಿಪ್ಸ್, ತುಟಿಗಳು ಸೌಂದರ್ಯಕ್ಕೆ ಅತಿ ಪ್ರಾಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಅದರಲ್ಲೂ ಕೂಡ ಮಹಿಳೆಯ ಸೌಂದರ್ಯವನ್ನು ಆಕೆಯ ತುಟಿಗಳು ನಿರ್ಣಾಯಕ ಪಾತ್ರವನ್ನು ವಹಿಸ್ತವೆ. ವೀಕ್ಷಕರೇ, ಅಕ್ಕ ತಂಗಿಯರು ಲಿಪ್ ಕೇರ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ. ಎಷ್ಟು ತಲೆ ಕೆಡಿಸ್ಕೊಳ್ತಾರೆ ಅಂದರೆ ಸಾವಿರಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಆ ಲಿಪ್ ಬಾಮ್ ಅಂತೆ, ಲಿಪ್ ಮಾಯಿಶ್ಚರೈಸರ್ ಅಂತೆ, ಲಿಪ್ ಸ್ಟಿಕ್ಸ್ಗಳಂತೆ, ಈ ಎಲ್ಲ ಅದು ಗ್ಲಾಸಿಯಾಗಿ ಕಾಣಬೇಕು ಅಂತ ಏನೇನೋ ವಿಚಿತ್ರವಾದಂತಹ ಪೇಂಟ್ಗಳನ್ನೆಲ್ಲ ಹಚ್ತಾರೆ. ನಿಜವಾಗಲೂ ಇದು ಒಂದು ವೇಳೆ ಕೆಮಿಕಲ್ ಯುಕ್ತವಾದದ್ದೇ ಆದಲ್ಲಿ ಖಂಡಿತವಾಗೂ ಇದು ಮಹಿಳೆಯ ಆರೋಗ್ಯಕ್ಕೆ ಹಾನಿಕಾರಕ. ಹೊರಗಿನ ಚರ್ಮವಷ್ಟೇ ಘಾಸಿಗೊಳಿಸಲ್ಲ, ಆ ಲಿಪ್ ತುಟಿಗಳಿಗೆ ಹಚ್ಚಿರೋ ಅಂಥದ್ದು ಕ್ರಮೇಣವಾಗಿ ಒಳಗಡೆ ಕೂಡ ಹೋಗ್ತದೆ, ನುಂಗ್ತಾರೆ. ಊಟ ಮಾಡುವಾಗ ಈ ಥರ ಸಂದರ್ಭದಲ್ಲಿ ದೇಹದ ಒಳಗಡೆ ಹೋಗ್ಬಿಟ್ಟು ಅನೇಕ ಕಾರ್ಯಗಳನ್ನು ಉತ್ಪತ್ತಿ ಮಾಡುವಂತಹ ಸಾಧ್ಯತೆ. ಅಕ್ಕ ತಂಗಿಯರೇ, ಕೇವಲ ಅಕ್ಕ ತಂಗಿಯರಲ್ಲ, ಅಣ್ಣ ತಮ್ಮಂದರು ಕೂಡ ಇದನ್ನು ಗಮನಿಸ್ಬೋದು. ಅವರು ಕೂಡ ತಮ್ಮ ಲಿಪ್ಸನ್ನು ಆರೋಗ್ಯಕರವಾಗಿ, ಸುಂದರವಾಗಿ, ಸ್ನಿಗ್ಧಯುಕ್ತವಾಗಿ, ಪಿಂಕ್ ಲಿಪ್ಸ್, ಗುಲಾಬಿ ಬಣ್ಣಯುಕ್ತವಾಗಿ 100 ಕಾಲ ಮೇಂಟೈನ್ ಮಾಡ್ಕೊಳ್ಳೇಬೇಕು. ಅದು ಪುರುಷರಾಗಲಿ ಅಥವಾ ಮಹಿಳೆಯರಾಗಲಿ ಅವರ ಸೌಂದರ್ಯವನ್ನು ಪ್ರತಿಬಿಂಬಿಸ್ತದೆ. ವೀಕ್ಷಕರೇ, ಸೊ ಆ ಲಿಪ್ ಕೇರನ್ನು ನೈಸರ್ಗಿಕ ವಿಧಿವಿಧಾನಗಳಲ್ಲಿ ಹೇಗೆ ಮಾಡ್ಕೋಬೇಕು ಅನ್ನೋ ವಿಚಾರವಾಗಿ ವೀಕ್ಷಕರೇ, ತುಟಿಗಳು ತಮ್ಮ ಹೊಳಪನ್ನು ಕಳ್ಕೊಳ್ಳಲಿಕ್ಕೆ ಕಾರಣ ಅದರಲ್ಲಿರುವಂತಹ ಸ್ನಿಗ್ಧತೆಯನ್ನು ಮತ್ತು ತೇವಾಂಶವನ್ನು ಮತ್ತು ಮೃದುತ್ವವನ್ನು ಮತ್ತು ನೈಸರ್ಗಿಕವಾಗಿ ಇರುವಂತಹ ಭಗವಂತ ಕೊಟ್ಟಿರುವಂತಹ ಬಣ್ಣವನ್ನು ಕಳ್ಕೊಳ್ಳದೆ ಅದರ ಸೌಂದರ್ಯವನ್ನು ಹಾಳು ಮಾಡಿಕೊಂಡಂಗೆ. ಮಗುವಿನ ತುಟಿಯ ಹಾಗೆ 100 ಕಾಲ ತುಟಿಯನ್ನು ಹಾಗೆ ಮೇಂಟೈನ್ ಮಾಡ್ಕೊಳ್ಳೋದು ಇವತ್ತಿನ ಒಂದು ಸಬ್ಜೆಕ್ಟಿನ ಉದ್ದೇಶ. ಇವತ್ತು ಮಾಡ್ತಾರೆ ಅಂತಹ ವಿಡಿಯೋದ ಒಂದು ಉದ್ದೇಶ ಅಂತಲೇ ತಿಳ್ಕೊಳ್ಳಿ. ಆ ರೀತಿ ಮೇಂಟೈನ್ ಮಾಡೋದಕ್ಕಿಂತ ಮುಂಚೆ ಅದು ತುಟಿಯ ಆ ಒಂದು ಸ್ನಿಗ್ಧತೆ ಹಾಳಾಗಲಿಕ್ಕೆ ಕಾರಣ ಪುರುಷರಲ್ಲಿ ಸಿಗರೆಟ್ ಸ್ಮೋಕಿಂಗ್ ಆಗಿರ್ಬೋದು, ಅಥವಾ ಬೇರೆ ಅದೇನೋ ತಂಬಾಕು ಗಿಂಬಾಕುಗಳನ್ನು ಸೇವನೆ ಮಾಡೋವಂಥದ್ದಾಗಿರ್ಬೋದು. ಇನ್ನು ಕೆಲವರು ತುಟಿಗಳನ್ನು ಆಗಾಗ್ಗೆ ತೇವ ಮಾಡ್ಕೊಳ್ತಾರೆ, ಹಿಂಗೆ ಚಿಪ್ತಿರ್ತಾರಾಗಲಲ್ಲ ಅವ್ರ ತುಟಿನ ಅವ್ರು, ಅದು ಕೂಡ ಆ ತುಟಿಯ ಆರೋಗ್ಯ ಹಾಳಾಗಲಿಕ್ಕೆ ಕಾರಣ. ಇನ್ನು ಕೆಲವರು 24 ಗಂಟೆ ತುಟಿ ಮೇಲೆ ಬೆರಳಿರ್ತದೆ, ಹಿಂಗೆ ತಿಕ್ಕಂತಿರ್ತಾರೆ, ಅದನ್ನು ಮುಟ್ತಾ ಇರ್ತಾರೆ, ಅದರಲ್ಲ ಅದನ್ನು ಹಿಂಸೆ ಮಾಡ್ತಿರ್ತಾರೆ. ಅದು ತುಟಿಗೆ ಹಿಂಸೆ ಮಾಡಬೇಡಿ, ನಿಮ್ಮ ತುಟಿಗೆ ನೀವು ಅದಕ್ಕೆ ಪೋಷಣೆ ಮಾಡ್ಕೊಳ್ಳಿ. ಇದನ್ನು ಹೊರತುಪಡಿಸಿ ನೀವು ಹೆಂಗೆ ಕೇರ್ ತೊಗೋಬೇಕು ಅಂತಂದರೆ, ದಿನನಿತ್ಯದ ಒಂದು ಚಟುವಟಿಕೆಯಲ್ಲಿ ಮಾಡಬೇಕಾದ್ದು ಏನಪ್ಪ ಅಂತಂದರೆ, ದಿನನಿತ್ಯ ನೀವು ಹೆಂಗೆ ಸ್ನಾನ ಮಾಡ್ತೀರಿ, ದಿನನಿತ್ಯ ಹೆಂಗೆ ನೀವು ಬ್ರಷ್ ಮಾಡ್ತೀರಿ, ದಿನನಿತ್ಯ ತಲೆಗೆ ಎಣ್ಣೆಯನ್ನು ಹೆಂಗೆ ಹಚ್ತೀರಿ, ಅದೇ ರೀತಿ ತುಟಿಗಳಿಗೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಬೆಣ್ಣೆಯನ್ನು ಹಚ್ಚುವಂತಹ ಅಭ್ಯಾಸವನ್ನು ಮಾಡಿ. ಯಾಕೆ ಬೆಣ್ಣೆಯನ್ನು ಹಚ್ಚಲಿಕ್ಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಬೆಣ್ಣೆಯಲ್ಲಿ ಮಾಯಿಶ್ಚರೈಸರ್ ರೂಪದಲ್ಲಿ ನೀರಿನ ಅಂಶವೂ ಇರ್ತದೆ, ಸ್ನಿಗ್ಧತೆಯನ್ನು ಕೊಡಲಿಕ್ಕೆ ಅದರಲ್ಲಿ ಜಿಡ್ಡಿನ ಅಂಶವೂ ಇರ್ತದೆ, ಹೊಳಪನ್ನು ಕೊಡಲಿಕ್ಕೆ ಅದರಲ್ಲಿ ಸ್ನಿಗ್ಧತೆ ಇರ್ತದೆ, ಮತ್ತು ಶೈನಿಂಗನ್ನು ಕೊಡಲಿಕ್ಕೆ ಅದರಲ್ಲಿ ಹೊಳಪು ಇರ್ತದೆ. ಈ ಬೆಣ್ಣೆಯನ್ನು ದಿನನಿತ್ಯ ನೀವು ಹೆಂಗೆ ದಿನನಿತ್ಯದ ಕರ್ಮಗಳನ್ನು ಬ್ರಷ್ ಮಾಡೋದು, ಸ್ನಾನ ಮಾಡೋದು ಇತ್ಯಾದಿಗಳು, ತಲೆ ಬಾಚ್ಕೊಳ್ಳೋದು ಇತ್ಯಾದಿಗಳನ್ನು ಮಾಡ್ತಿರೋ ಆ ರೀತಿ ಬೆಣ್ಣೆಯನ್ನು ತುಟಿಗೆ ಹಚ್ಚೋದು, ನಯವಾಗಿ ಹಚ್ಚೋದು, ಮೃದುವಾಗಿ ಮಸಾಜ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೆ. ಅದರಲ್ಲಿ 100 ಕಾಲ ನಿಮ್ಮ ತುಟಿಗಳು ಮಕ್ಕಳ ತುಟಿಗಳಂತೆ, ಮಗುವಿನ ಹಸುಗೂಸಿನ ತುಟಿಗಳಂತೆ, ಕಂದನ ತುಟಿಗಳಂತೆ ಹೊಳಪುಯುಕ್ತ, ಸ್ನಿಗ್ಧಯುಕ್ತ, ಮೃದುಯುಕ್ತ ಮತ್ತು ಗುಲಾಬಿಯುಕ್ತವಾಗಿ ಕಾಪಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಈ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.